ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕಾನೂನಂತೆ ಕಾನೂನು ಅವರ ಒಂದೇನೋ ಕಾನೂನು ಬೇಕೇ ಬೇಕು ಬೇಕು राज तुम्हारा नहीं चलेगा राज तुम्हारा नहीं चलेगा ಬೇಕೇ ಬೇಕು न्याय ಬೇಕು इडली सांभर अच्छा है लुच्चा सरकार लुच्चा है इडली सांभर अच्छा है लुच्चा सरकार लुच्चा है न्याय ಬೇಕೇ ಬೇಕು ಬೇಕು ಗ್ರಾಮೀಣ ಭಾಗಗಳಲ್ಲಿ ಹಳ್ಳಿಗಳನ್ನು ಕೂಡ ಅಭಿವೃದ್ಧಿ ಮಾಡಲೇಬೇಕು ಇವತ್ತು ಸ್ಲಂ ಜನರ ಸಂಘಟನೆ ಹಾಗೂ ಯೂನಿಟಿ ಆಫ್ ಮೂಲ್ಯವಾಸಿ ಬಹುಜನ್ ಸಮಾಜ್ ಭಾರತ್ ಮುಕ್ತಿ ಮೋರ್ಚಾ ಸಂಘಟನೆ ವತಿಯಿಂದ ನಾವೇನು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯ ಆಯ್ತು ಅಂತಂದ್ರೆ ಕೇಳ್ತಕ್ಕಂತ ಹಕ್ಕು ಭಾರತೀಯ ಸಂವಿಧಾನ ಕೊಟ್ಟ ನಮಗ. ಆದ್ರೆ ಮೊನ್ನೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಆಗಿರ್ತಕ್ಕಂಥ BR ಗವಾಯಿ ಅವರ ಮೇಲೆ ಏನು ರಾಕೇಶ್ ಕಿಶೋರ್ ಅಂತಕ್ಕಂಥ ವ್ಯಕ್ತಿ ಎಸೆದು ಏನು ಅವಮಾನ ಮಾಡಿರಲ್ಲ, ಅದಕ್ಕೆ ದೇಶದೆಲ್ಲೆಡೆ ತೀವ್ರ ರೀತಿಯ ಏನು ಖಂಡನೆ ವ್ಯಕ್ತ ಆಗ್ತಾ ಇದೆ. ಈಗ ಹಲವಾರು ಜನಪ್ರತಿನಿಧಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನು ಕೂಡ ಪತ್ರಿಕೆ ಮೂಲಕ ಚಾನೆಲ್ಗಳ ಮೂಲಕ ಖಂಡನೆ ಮಾಡಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೂಡ ಪತ್ರಿಕೆ ಮೂಲಕ ಖಂಡನೆ ಮಾಡ್ತಾರೆ. ಅದಕ್ಕೆ ಸ್ವಾಗತ ಮಾಡ್ತೀವಿ. ಆದ್ರೆ ನೀವು ಪತ್ರಿಕೆ ಮೂಲಕ ಖಂಡನೆ ಮಾಡ್ಬೇಡ್ರಿ. ನೀವು ಯಾರು ಅವಮಾನ ಮಾಡ್ತಾರ ಮಹಾಪುರುಷರಿಗಾಗಲಿ ಅಧಿಕಾರಿಗಳಿಗಾಗಲಿ, ಯಾರು ಕಾನೂನು ಚೌಕಟ್ಟು ಮೀರಿ ಹೋಗ್ತಾರಲ್ಲ ಅವ್ರಿಗೆ ಗಲ್ಲು ಶಿಕ್ಷೆ ಕೊಡ್ತಕ್ಕಂಥ ಕಾಯ್ದೆ ಸಂಸತ್ತಿನಲ್ಲಿ ಇವತ್ತ ವಿಧಾನಸಭೆಯಲ್ಲಿ ನೀವು ಕಾನೂನು ಪಾಸ್ ಮಾಡಬೇಕು ಅಂತಕ್ಕಂಥದನ್ನ ನಾವು ನಿಮ್ಮ ಚಾನೆಲ್ ಮೂಲಕ ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಅಲ್ಲದೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತ ಏನು ಈ ಭಾಗದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಸಾಹೇಬ್ರಿಗೆ ನಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ಇವತ್ತು ಅಂಗವಿಕಲರಿಗಾಗಿ ಮೀಸಲಿಟ್ಟ ಹಣವನ್ನ ಅನೇಕ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗ್ಲಿ ಅದನ್ನ ದುರ್ಬಳಕೆ ಆಗ್ತಾ ಇದೆ. ಆ ದುರ್ಬಳಕೆ ಆಗದಂತ ನಾವು ಈ ಗಮನಕ್ಕೆ ತಂದ್ರು ಕೂಡ ಅವ್ರು ಅದ್ರ ಮೇಲೆ ಕ್ರಮ ಕೈಗೊಳ್ಳಲಾಗ್ಯಾರ. ಅದಕ್ಕೆ ಉಸ್ತುವಾರಿ ಸಚಿವರಿಗೆ ನಾವು ವಿಶೇಷವಾಗಿ ತಮ್ಮ ಚಾನೆಲ್ ಮೂಲಕ ಜಿಲ್ಲಾಡಳಿತ ಮೂಲಕ ಅವ್ರಿಗೆ ತಿಳಿಸ್ಲಕ್ಕ ನಾವು ಏನು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಕಾಳಗಿ ತಾಲೂಕಿನ ರಾಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಲೋಳಿ ಗ್ರಾಮದಲ್ಲಿ ಇವತ್ತು ಎಷ್ಟು ನಮ್ಮ ತಾಯಿದರು ಬಂದಾರ, ಅಕ್ಕ ತಂಗಿಯರು ಬಂದಾರ, ಅಲ್ಲಿ ರೋಡ್ ಇಲ್ಲ. ಇವತ್ತ ಕಣ್ಣೀರು ತೆಗೆದು ಹೇಳ್ಯಾರ, ಕೈ ಜೋಡಿಸಿ ಹೇಳ್ಯಾರ, ಅವ್ರ ಹೊಟ್ಟೆಗೆ ತಲೆ ಇಟ್ಟು ಹೇಳ್ಯಾರ. ಆದ್ರೂ ಕೂಡ ಅಭಿವೃದ್ಧಿ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಅಲ್ಲಿ ಅಲ್ಲಿ ನಡಿಲಾಕ್ ಬರಲಾರ್ದಕ್ಕಾಗಿ ಎಷ್ಟೋ ಜನ ಬಿದ್ದು ಕೈಕಾಲು ಮುರ್ಕೊಂಡರ. ಈ ಸಮಸ್ಯೆ ಕೂಡಲೇ ಪರಿಹಾರ ಮಾಡ್ಬೇಕು. ಇರ್ಲಿಲ್ಲ ಅಂತಂದ್ರ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾವು ಜಿಲ್ಲಾಡಳಿತಕ್ಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸರ್.